ರವಿ, ಶಾಸ್ತ್ರಿಗಳನ್ನು ಕರೆದುಕೊಂಡು ಬಾರಪ್ಪ, ಹೋಗು. ಬರ್ತಾ ಇದ್ದೇನೆ. ಮತ್ತೆ ತಡ ಮಾಡಕ್ ಬಿಡ್ತೀರಿ? ವಿಕ್ರಮ್, ಬಾರಪ್ಪ. ಹುಡುಗ ಬಂದಾರ, ಹುಡುಗಿ ಕರೀರಲ್ಲ. ವಿಕ್ರಮ್, ಹೋಗಪ್ಪ. ಅಲ್ಲಿ ಕವಿತಾ ಶಾಸ್ತ್ರಿಗಳೇ, ಮುಂದಿನ ಕಾರ್ಯವನ್ನು ಚಾಲು ಮಾಡಿ. ತದಂತು ದೇವಾ. ಸ್ವಲ್ಪ ತಡೆಯಿರಿ ವಿಜಯ್, ನನ್ನದೊಂದು ಕಂಡೀಷನ್ ಇದೆ. ತಾಳು ನಿಮಗೆ. ಅದೇನಪ್ಪ ಕಂಡೀಷನ್? ನಮ್ಗೆ ಒಟ್ಟು ತಿಳಿಯಂಗೆ ಹೇಳು, ಇವ್ರಿಗೆ ಒಟ್ಟು ತಿಳಿಯಂಗೆ ಹೇಳು. ಶಾಸ್ತ್ರಿಗಳೇ, ಈ ಮದುವೆ ನಡೀಬೇಕಾದ್ರೆ ವಿಜಯನ ಸಮಸ್ತ ಕವಿತಾ ಹೆಸರು ಬರೆದುಕೊಡೋದು ವಿಜಯನೇ ಮಾತು ಕೊಟ್ಟಿದ್ದ. ಅದರಂತೆ ಎಲ್ಲ ಕಾಗದ ಪತ್ರವನ್ನು ಮೊನ್ನೆ ನಿಮ್ಮ ಕೈಯಲ್ಲಿಯೇ ಕೊಟ್ಟಿದ್ದೇನಲ್ಲ? ಕಾಗದ ಪತ್ರ ಬಂದಿದೆ, ಮನೆಯಲ್ಲಿ ಕೂಡಿಟ್ಟ ಆಭರಣ ಖರ್ಚು ಇನ್ನೂ ಬಂದಿಲ್ಲ. ಅದನ್ನು ಕೇಳ್ತಿದ್ದಾನೆ ವಿರಾಟ. ಗೌಡೆ, ಮನೆಯಲ್ಲಿರುವ ಚಿನ್ನ ರವಿ ಮೇಲೆ ಇದೆ, ಮತ್ತೆ ಒಳಗಡೆ ಇನ್ನೇನಿದೆ? ಬಾಯಿಲಿ ತೆಗೆದುಕೊಟ್ಟು ಬಿಡು ನಿನ್ನ ಮೈ ಮೇಲಿರುವ ಒಡೆ ಆಭರಣಗಳನ್ನು. ನಿನ್ನ ಕೊರಳಲ್ಲಿರೋ ಚೈನ್ ಸಹಿತ ಕೊಟ್ಟು ಬಿಡಪ್ಪ. ಎಂತ ದೊಡ್ಡ ಮನಸ್ಸಪ್ಪ ಈ ಜಗತ್ತಿನಲ್ಲಿ. ಹುಡುಗಾಡಿಗಳು ನಿನ್ನಂತ ಒಳ್ಳೆ ಮನುಷ್ಯ ಸಿಗುವುದಲ್ಲಪ್ಪ, ಸಿಗುವುದಿಲ್ಲ. ಶಾಸ್ತ್ರಿಗಳೇ, ದುಡ್ಡು, ದ್ರವ್ಯ, ಕಾರು, ಬಂಗಲೆ ಇವುಗಳನ್ನೆಲ್ಲ ಬೀದಿಯಲ್ಲಿ ತಿರುಗುವ ಒಬ್ಬ ವೇಶ್ಯೆಗಳ ಸುತ್ತಾಳೆ. ಆದರೆ ನಂಬಿಕೆ ಎನ್ನುವುದು ಶ್ರೀ ಗುರು ಮನ್ನಬಸವೇಶ್ವರ ಕೊಟ್ಟ ವರ. ಶಾಸ್ತ್ರಿಗಳೇ,
ಅಯ್ಯ ನೀವು ಇಬ್ರು ಹೋಗಿ ಕುರ್ಚಿ ಮೇಲೆ ಕುತ್ಕೊಳ್ಳಿ. ಅಕ್ಷತ್ ಕಾಳ್ಕೊಳ್ಳಿ ರವಿ. ಹಾ ಮೊದಲು ಮಾಲೆ ಹಾಕ್ಸಿ ಆಮೇಲೆ ಅಕ್ಷತೆಗಳು ಹಾ ರವಿ ಅಣ್ಣ ವಿಕ್ರಮ ಚೈನಿ ಮಾಡಿಕೊಡು. ಹಾ ಅಮ್ಮ ಕೈತ ನೀನು ವಿಕ್ರಮನಿಗೆ ಮಾಲೆ ಹಾಕು. ಕೈಕಾಲಿಗೆ ಮಾಲೆ ಹಾಕಪ್ಪ. ಬಾಯ್ ಶಾಸ್ತ್ರಿಗಳೇ ಮಂತ್ರ ಹೇಳ್ತಿರೋ ಅಥವಾ ಹೇಳಿ. ಉಂಟು ದೇವ ರವಿ ಹೇಳ್ಪ ಊಟಕ್ಕೆ ಏನ್ ಮಾಡಿಸಿ? ಏನ್ ಬೇಕಾಗಿತ್ತು ನಿನಗೆ? ನಿಮ್ಗೆ ಏನ್ ಬೇಕಾಗಿತ್ತು ಹೇಳಿ ಶಾಸ್ತ್ರಿಗಳೇ. ಏನ್ ಬೇಕಾಗಿತ್ತಂದ್ರೆ ಹುಗ್ಗಿ ಹೋಳಿಗೆ. ಹಂಗ ಎಲ್ಲ ರೆಡಿ ಇದೆ ಮಂತ್ರ ಹೇಳಿ. ತದಂತು ದೇವ ರವಿ ಎಲ್ಲ ರೆಡಿ ಮಾಡಿ ಶಾಸ್ತ್ರಿಗಳೇ. ಮೊದಲು ಮಂತ್ರ ಹೇಳ್ರಿ. ಮಂತ್ರ ಮಾಡ್ತಿದ್ರಿ. ವಿದ್ಯಾಬಲಂತು ದೇವ ಹೇಳ್ರಿ. ದಕ್ಷಿಣ ಇಟ್ಟಿರಿಲ್ಲ. ಇಟ್ಟಂತ ಆಗಲೇ ಮತ್ತೆ ಮಂತ್ರ ಹೇಳ್ರಿ ಹಾ ಶಾಸ್ತ್ರಿಗಳೇ. ಇಟ್ರಿಯ ಹಿಂದ ದೀಪಾವಳಿಯಾಗ ನಿಳೆ ಸಿದ್ಧ ಪೂಜೆ ಕರ್ಕೊಂಡು ಹೋಗಿ 2000 ಲೋಟು ಲೋಟ್ ಕೊಟ್ಟು ಕಳಿಸಿಟ್ಟಿದ್ದ. ಕಿರಾಣಿಗ ಮುಗಿಸ್ತೇನಿ ಹೋಗಿ ಹೊಸಕೊಟ್ಬಿಡ್ರಿ ಅಂಗಡಿಯಾಗ ಕೊರ್ತುಗೋಡ್ರು ಅದಾರಲ್ಲ ಇದನ್ನೆಲ್ಲಿ ತಂದಿರಿ ಸ್ವಾಮಿ ಯಾರ ಅಂದ. ಅದಕ್ಕೆ ಇಟ್ಟಿರಿಲ್ಲ ಒರಿಜಿನಲ್ ಅಂತ ಕೇಳಿದೆ. ಸಿದ್ಧಾಂತ ಹುಟ್ಟು ಗುಣ ಅದ ನಾವಂಗ್ ಮಾಡಂಗಿಲ್ಲ ಶಾಸ್ತ್ರಿಗಳೇ. ಮತ್ತೆ ಮಂತ್ರ ಹೇಳ್ರಿ. ತಾರಾಬಲಂತು ದೇವ ಅಕ್ಕಿ ಕಾಲಕ ಹೋಗದ್ರಿಪ್ಪ. ಊಟ ಮಾಡ್ಲಿಕ್ರು ಯಾದಿ ಮಾಡೋದು ಬಿಡಬಾರ್ರಿಪ್ಪ ಯಾರ. ಚೆನ್ನಾಗಿ ಮಾಡಿದ್ರಿ. ಮದಿ ಊಟ ಮಾಡ್ಕೊಂಡು ಹೋಗ್ರಲ್ಲ. ಹೊಂಟಿದೇವಿ ನಾವು ಹೊಂಟಿದೇವಿ. ನನಗಿಂದು ಎಷ್ಟು ಸಂತೋಷವಾಗಿದೆ ಗೊತ್ತಿದೆ. ಎಷ್ಟು ಸಂತೋಷವಾಗ್ತೀರಿ? ಈ ಆಕಾಶ ಭೂಮಿ ಎಷ್ಟು ದೊಡ್ಡದಾಗಿದೆಯೋ. ಯಾಕೆ ಅಷ್ಟೊಂದು ಸಂತೋಷನ? ಹೌದು ಕಡೆ. ಯಾಕೆಂದ್ರೆ ಮೊದಲನೇದಾಗಿ ನೀನು ನನ್ನ ಹತ್ತಿರ ಇದೆಯಲ್ಲ ಅದಕ್ಕೆ. ಇನ್ನು ಎರಡನೇದಾಗಿ ನೀನು ನನ್ನ ಬಾಳ ಸಂಗಾತಿಯಾದೆಯಲ್ಲ ಅದಕ್ಕೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ನನಗೆ ನೌಕರಿ ಸಿಕ್ಕಿತಲ್ಲ ಅದಕ್ಕೆ. ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಅತ್ತಿಗೆಮ್ಮ ಒಂದು ಪುಟ್ಟ ಮಗುವಿನ ತಾಯಿಯಾಗುತ್ತಿದ್ದಳು. ಅದಕ್ಕೋಸ್ಕರವಾಗಿ ಈ ಎಲ್ಲ ಸಂತೋಷವು ಒಟ್ಟಿಗೆ ಮತ್ತಷ್ಟು ಸಂತೋಷವಾಗ್ತಾ ಇದೆ. ಹೌದು, ಮತ್ತೆ ನಿನಗೆ? ನನಗೆ ಒಂದು ಕಡೆ ಸಂತೋಷವಾಗುತ್ತದೆ, ಒಂದು ಕಡೆ ದುಃಖವಾಗುತ್ತಿದೆ. ದುಃಖನ ಯಾಕೆ ಚೆನ್ನ? ಇಂತಹ ಸಂತೋಷದ ಸಮಯದಿಂದಿರಬೇಕಾದ ನೀನು ದುಃಖದ ಮಾತಲ್ಲಿಂದ ಬಂತು. ನಿಮಗೇನೋ ಸಿಕ್ಕಿದ್ದು ಸಂತೋಷ, ಆದ್ರೆ ನನಗೇನು ದುಃಖ ಆಗ್ತಾ ಇದೆ. ಅಲ್ಲ ಕಡೆ, ನಾನೇ ನಿನ್ನ ಹತ್ತಿರ ಇದ್ದೀನಲ್ಲ, ಮತ್ತಿರ್ಬೇಕು ಹೇಳಿ. ನೋಡಿ, ನನಗೆ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು. ಮಾಡಿಸಿದ್ರಾಯ್ತು. ಯಾವಾಗ? ನನಗೆ ಈಗಲೇ ಬೇಕು ರೀ. ನೋಡು ಕಲಿತ,
ಈಗಾಗಲೇ ಮದುವೆ ಖರ್ಚು ತುಂಬಾ ಸಾಕಷ್ಟಾಗಿದೆ. ಅದು ಅಲ್ಲದೆ ಮನೆಯಲ್ಲಿದ್ದ ಚಿನ್ನಾಭರಣ ಒಡವೆ ವಸ್ತ್ರ ಎಲ್ಲವನ್ನೂ ನನ್ನ ಅತ್ತಿಗೆಮ್ಮ ನಿನಗೆ ಕೊಟ್ಟಿದ್ದಾಳೆ. ಸ್ವಲ್ಪ ದಿನ ತೆಗೆದುಕೋ, ಖಂಡಿತವಾಗಿಯೂ ನಿನ್ನ ಆಸೆಯನ್ನು ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಇನ್ನೂ ಒಂದು ವಾರದೊಳಗೆ ನನಗೆ ಡೈಮಂಡ್ ನಕ್ಲೆಸ್ ಬೇಕೇ ಬೇಕು ರೀ. ಕೊಡಿಸ್ತೀರೋ ಅಥವಾ ಇಲ್ವೋ ಹೇಳಿ. ಆಯ್ತು ಗಣಿ, ಒಂದು ವಾರ ಆದ್ರೂ ಟೈಮ್ ಕೊಟ್ಟಿಲ್ಲ, ಅಷ್ಟು ಸಾಕು. ಈಗಲಾದ್ರೂ ಸಂತೋಷ? ಈಗ ಸಂತೋಷ ಆಯ್ತು ರೀ. ಮತ್ತು ಕೊಡ್ಲೇಬೇಕಾ? ಹೌದು ಗಣಿ, ಬೇಗ ಕೊಡು. ಕೈ ಹಿಡಿದುಕೊಳ್ಳಿ. ಇಂದು ಆನಂದ ನಿನ್ನ ಮಾತಲ್ಲಿ ನಾ ಹೇಳಲಾರೆ, ನನ್ನ ಕುಣಿಸಲು ಬಲಿಗೆಗಳು ಕಂಡೆ ಹೊಸ ಹೊಸ ಕನಸುಗಳು. ಕವಿತಾ, ನೀ ಎಂದೆಂದು ನನ್ನವಳೇ.
ವಿಸ್ತಾರವಾಗಿದೆ. ಈ ಕಡೆ ಒಳ್ಳೆಯವರು ಇದ್ದಾರೆ, ಈ ಕಡೆ ಕೆಟ್ಟವರು ಇದ್ದಾರೆ. ಇರಲಿ ಇರಲಿ, ಈ ಊರಿಗೆ ಬಂದಿರುವ ಉದ್ದೇಶ ಧರ್ಮಕ್ಕೆ ಎಂದಿದ್ರು ಸಿಕ್ಕೇ ಸಿಗುತ್ತದೆ. ಈ ನನ್ನ ದೇಹದಲ್ಲಿ ಕೊನೆಗೂ ನ್ಯಾಯಕ್ಕೆ ಹೋರಾಡುತ್ತೇನೆ. ಇದು ಇಲ್ಲಿ ಕುಂತಿರುವ ನನ್ನ ತಾಯಿ ತಂಗಿಯರ ಮೇಲೆ ಇದು ಸತ್ಯ. ನಾನು ಹೇಳುತ್ತಿರುವುದನ್ನು ನೀನು ಮಾಡುತ್ತಿರುವುದೇನೋ? ಈ ಎಲ್ಲರಿಗೆ ಸಹಾಯ ಮಾಡಲು ನೀನೇನು ಸತ್ಯ ಚಂದ್ರನ? ನಾನೇನು ಮಾಡಿದಂತ ದೊಡ್ಡ ತಪ್ಪು? ಇನ್ನು ಏನು ಮಾಡಬೇಕು? ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಿರುವಲ್ಲ ಚಂದ್ರ. ನಿನಗೆ ಮೊದಲೇ ಹೇಳಿದ್ದೆ, ಈ ಊರಿನಲ್ಲಿ ಏನು ನಡೆದರು ಕಣ್ಣಿತ್ತು ಕುರುಡನ ಹಾಗೆ, ಕಿವಿ ಇತ್ತು ಕಿವುಡನ ಹಾಗೆ ಬಾಳಬೇಕೆಂದು ಆತನ್ನು ಮರೆತು ಇಲ್ಲದ ವಿಚಾರಗಳ ತಲೆ ಹಾಗೆರೆ ಆಗುತ್ತದೆ. ಗುಂಡಿಗೆ ಇರುವ ಗಂಡು ನಾನು. ನನ್ನ ಮುಂದೆ ಒಂದು ಹೆಣ್ಣಿನ ಶೀಲಕ್ಕೆ ಧಕ್ಕೆ ಆಗುತ್ತದೆ ಅಂದರೆ ಕೈ ಕಟ್ಟಿಕೊಳ್ಳಲು ನಾನು ನರಸತ್ತನಲ್ಲ. ಮೊದಲು ಅದನ್ನು ತಿಳ್ಕೊಳ್ಳಿ. ಲೇ ಬಚ್ಚ, ಗುಂಡಿಗೆ ಇದೆ ಎಂದು ಬಂಡಿಗೆ ಬರೆದರೆ ಚೂರಾಗುವ ನೋಡಿನ ಗುಂಡಿಗೆ. ಇಲ್ಲಿ ನಾವ್ಯಾರು ನೀತರೆಂಬುದು ನಿನಗಿನ್ನೂ ಗೊತ್ತಿಲ್ಲ. ಆ ವಯಸ್ಸಿಂದ ಬಂದು ಓಣವಾಗಬೇಕಾಗುತ್ತದೆ. ವಿಚಾರ ಮಾಡು. ಪ್ರಾಣಕ್ಕೆದ್ರಿ ಹೇಳಂತೆ ಮಾಡಲು ನಾನನ್ನು ಹೆಣ್ಣಲ್ಲ. ಏನೇ ಕಷ್ಟ ಬಂದರೂ ಇಷ್ಟತನದಿಂದ ಹೋರಾಡುತ್ತೇನೆ. ಈ ಊರಲ್ಲಿ ನಡೆಯುತ್ತಿರುವ ದರ್ಜವನ್ನು ತಡೆದು ಮೆಟ್ಟಿ ನಿಲ್ಲುತ್ತದೆ. ಇದು ಸತ್ಯ ಸತ್ಯ ಸತ್ಯ. ಮಗಳೇ, ನನ್ನ ಮುಂದೆ ನಿಂತು ಮಾತಲ್ಲೇ ಮಗಳೇ, ನಿನಗೆ ಮರ್ಯಾದೆ ನೀ ಊರು ಬಿಟ್ಟ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಹುಷಾರಾಗಿರುವ ಮಗನೇ. ನಿನ್ನಂತ ದೊಡ್ಡ ಬೆದರಿಕೆಗೆ ಹೆದರಿ ಊರು ಬಿಟ್ಟು ಹೋಗಲು ನಾನೇನು ನರಸತ್ತನ ಮರದನಲ್ಲ. ಈ ಊರಲ್ಲಿ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆದು ನಿಮ್ಮಂತವರ ಕರ್ಮಕಾಂಡವನ್ನು ಗೆದ್ದು ಹಾಗೆ ಧರ್ಮದ ಕಲೆ ಓದುತ್ತಿದ್ದರೆ ಈ ಭೂಮಿಗೆ ಬೆಳೆಯುವ ಚಂದನೇ ಅಲ್ಲ. ಪೈಲೆ ಮಾಡ್ರಿಕಿಯ ವಿರಾಟ್ तुम्हारा पीस करने का समझा क्या? गुड बाय. ಹೋಗು ಕುಂಡಿ ಹೋಗು, ನಿನ್ನಂತೆ ಚಾಲನ್ ಮಾಡಿ ಮುಚ್ಚುವಷ್ಟಿಲ್ಲ. ಈ ಮರಳು ಭೂಮಿಯಲ್ಲಿ ಮೋದೇಗೌಡ ಹೆಚ್ಚಿಟ್ಟರೆ ಸಾಕು, ಅದು ಕೂಡ ಬೆದರಿ ನೀವೇನು ಗೊತ್ತು ಈ ಮೋದೇಗೌಡರ ಕರಾಮ? ನಾನು ಕುಳಿತಲ್ಲಿ ಒಂದು ಪ್ರಾಣ ಮಾಡಿ ಸಾಕು, ನಿಮ್ಮನೆ ಅವರ ಸರ್ಕಾರವೇ ಕಣ್ಣು ಮುಂದೆ ಬದಲು. ದೊಡ್ಡ ದೊಡ್ಡ ಅಧಿಕಾರಿಗಳು ನಾನು ಹಾಕುವ ಯಂತ್ರಕ್ಕೆ ಬಾಯ್ತಿ ಬಿಡುತ್ತೇನೆ. ಮಗಲೇ, ನಾನು ಬೆಂಗಳೂರಿಂದ ಬಂದನ್ರಿ. ನನ್ನ ಹೆಸರು ರಘು ಅಂತ. ನಿಮ್ಮ ಊರಾಗ ಎಲ್ಲರೂ ಜಗ ಸಿಕ್ಕರೆ ಪಿಕ್ಚರ್ ಶೂಟಿಂಗ್ ಮಾಡ್ಬೇಕು ಅಂತ ಮಾಡಿವಿ. ಅದು ನೀವು ಅಪ್ಪಣೆ ಪಟ್ರೆ ಮಾತ್ರ. ಲೇ, ನಿಮ್ಮಂತ ಬದ್ಮಾಸನ ಮಕ್ಕಳು ನಂಬುದೇ ಕಷ್ಟ. ನಿಮ್ಮಂತವರಿಗೆ ಈ ಊರಲ್ಲಿ ಸಿಗಲ್ಲ. ನೀವ ಹಂಗಂದ್ರೆ ಹೆಂಗ್ರಿ? ನಾವು ನಮ್ಮ ಹೊಟ್ಟಿಪಾಡಿಗೆ ಬಂದೇವ್ರಿ. ನಾವು ಬೇಕಂದ್ರೆ ನೀವು ಹೇಳದಂಗೆ ಕೇಳ್ತೇವೆ. ಲೇ, ನಂಬ್ರಿ ಗೌಡ್ರ, ನಂಬ್ರಿ. ಹೇಳಿದಷ್ಟು ಕೇಳಿಯೋ ಒದಿಕೆ ಬೇಕು. ಬೇಕ್ರಿ ಗೌಡ್ರ, ಬೇಕ. ಆದ್ರೆ ಒದಿಕಲ್ಲ, ನಿಮ್ಮ ಆಶೀರ್ವಾದ ಬೇಕ. ನಿಮ್ಮ ಕೈ ಮುಗಿದೋತೀವಿ ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು.
ಸರಿ, ನನ್ನ ಜೊತೆಗೆ ಬಾ, ನಿನಗೊಂದು ಕೆಲಸ ಹೇಳುತ್ತೇನೆ. ಅಂದ್ರೆ ಬರ್ತಾನೆ ಅಲ್ಲಿ ಬಸವಣ್ಣವ್ರ ಕೊಡಾಕ ನಾನು ಲಗೇಜ್ ಇಟ್ಟಾನೆ, ನಾ ತಗೊಂಡ್ಬರ್ತಾನೆ. ನೀವು ಸ್ವಲ್ಪ ಮುಂದೆ ನೋಡ್ರಿ. ಆದಷ್ಟು ಬೇಗ ಬಂದು ಬಿಡು. ಬರ್ತಾನೆ. ಬರುತ್ತಾನೆ ಗೌಡ, ಬರುತ್ತಾನೆ, ಖಂಡಿತವಾಗಿ ಬರುತ್ತಾನೆ. ನಾನು ಬಂದಿರೋದೇ ಅದಕ್ಕೋಸ್ಕರ. ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಲೇಬೇಕು. ಹಿಡಿದೇ ಹಿಡಿಯುತ್ತೇನೆ. ರೀ, ನಾನು ಹೇಳಿದ ವಿಷಯವನ್ನು ನೀವು ಕೇಳ್ತೀರೋ ಅಥವಾ ನಾನೇ ಕೇಳೋ ನಿಮ್ಮ ಅಣ್ಣ ಅತ್ತಿಗೆರನ್ನು? ಕರೀರಿ ನಿಮ್ಮ ಅಣ್ಣ ಅತ್ತಿಗೆರನ್ನು. ಸ್ವಲ್ಪ ತಡೆದೋಗ್ಸಣ ಅಣ್ಣ. ಕಟ್ಟಿಗಮ್ಮ, ಅಣ್ಣ ಅತ್ತಿಗೆ. ಯಾಕಪ್ಪ ಕರೆದೇನು? ಏನಾದರೂ ಮಾತನಾಡಬೇಕಿತ್ತೆ? ಹೌದಣ್ಣ, ಅದು ಅಣ್ಣ ಅದು ಹೇಳಪ್ಪ. ನೀನು ಅಣ್ಣನ ಮುಂದೆ ಹೇಳಿದ ಅಷ್ಟೇ ಏಕೆ ಸಂಕೋಚ ಪಡುತ್ತೀಯ? ಹೇಳು ವಿಕ್ರಮ್, ಹೇಳು. ಅದು ಅಣ್ಣ ಅವಳಿಗೆ ಅಣ್ಣ ಹೇಳಣ್ಣ. ಕೇಳಪ್ಪ, ಕೇಳಯ್ಯ. ಏನಲ್ಲ, ಅದು ಇವಳಿಗೆ ಸ್ವಲ್ಪ ಹಣ ಬೇಕಂತೆ. ನನ್ನ ಪೇಮೆಂಟ್ ಬೇರೆ ಇನ್ನೂ ಆಗಿಲ್ಲ, ಅದಕ್ಕೆ ನೀವೇ ಕೊಡ್ತೀರೇನೋ ಅಂತ ಕೇಳಿ. ಅಷ್ಟೇ ತಾನೇ? ಎಷ್ಟು ಬೇಕಮ್ಮ, ಹೇಳು. ಬಹಳ ಏನೂ ಇಲ್ಲ ಮಾಮ, 50,000 ಕೊಟ್ರೆ ಸಾಕು. 50,000 ರೂಪಾಯಿಗಳು? ಅಷ್ಟೊಂದು ಹಣ ಏತಕ್ಕಾಗಿ ಅಮ್ಮ? ಮಾಮ, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಮದುವೆಯಾದ ಪಾರ್ಟಿ ಕೊಡಬೇಕು, ಅದಕ್ಕೆ ತುಂಬಾ ಖರ್ಚಾಗುತ್ತದೆ. ಈ 50,000 ಯಾವ ಲೆಕ್ಕಕ್ಕೂ ಆಗೋದಿಲ್ಲ, ಗೊತ್ತಲ್ಲ ನಿಮಗೆ? ಗೊತ್ತಮ್ಮ, ಗೊತ್ತು. ಖರ್ಚು ಮಾಡುವ ಮನುಷ್ಯರಿಗೆ 50,000 ಅಲ್ಲ, 5 ಲಕ್ಷ ಕೊಟ್ಟರು ಕಡಿಮೆ ಈಗಿನ ಕಾಲದಲ್ಲಿ. ಕವಿತಾ, ಹಾಸಿಗೆಯಷ್ಟು ಕಾಲು ಚಾಚುವುದು ತುಂಬಾ ಒಳ್ಳೆಯದಮ್ಮ. ಮದುವೆಯಾಗಿ ಇನ್ನೂ 1 ವಾರ ಕೂಡ ಆಗಿಲ್ಲ. ನಿಮ್ಮ ಮದುವೆಗೆ ಹಾಗೂ ನೌಕರಿಗೆಂದು ಸಾಕಷ್ಟು ಸಾಲ ಬೇರೆ ಮಾಡಿಬಿಟ್ಟಿದ್ದೇನೆ. ಹಾ ನೋಡಮ್ಮ, ಸ್ವಲ್ಪ ದಿನ ತಡೆದಕ್ಕೂ ಬೆಳೆ ಬಂದ ತಕ್ಷಣ ನೀ ಕೇಳಿದ್ದಕ್ಕೆ ಇನ್ನೂ 10,000 ಸೇರಿಸಿ ಕೊಡುತ್ತೇನೆ, ಆಯ್ತೇನಮ್ಮ? ನೋಡಿ ಮಾಮ, ಬೇಕಾದಾಗ ಬಿಟ್ಟು ಬೇಡವಾದಾಗ ಕೊಟ್ರೆ ನಾನೇನು ಮಾಡಲಿ? ನಾಳೆ ಸೂರ್ಯ ಹುಟ್ಟೋದ್ರೊಳಗೆ ನನಗೆ 50,000 ರೂಪಾಯಿ ಬೇಕೇ ಬೇಕು ಮಾಮ. ಏನ್ರಿ ನೀವಾದ್ರೂ ಹೇಳ್ರಿ, ಸುಮ್ಮನೆ ನಿಂತು ಬಿಟ್ರಲ್ಲ. ಅಣ್ಣ, ನನಗೆ ಇವಳ ಕಾಟ ತಡೆಯುವುದೇ ಕಷ್ಟವಾಗಿ ಬಿಟ್ಟಿದೆ. ನನಗೆ ಧಾರವಾಡದಲ್ಲಿ ಕೆಲಸ ಇದೆ, ಹೇಗಾದರೂ ಮಾಡಿ ನಾನು ಬರ್ತೀನಿ. ನೋಡಮ್ಮ ಕವಿತಾ, ಶಾಲೆ ಕಲಿತ ವಿದ್ಯಾವಂತೆ ಆದ ನೀನು ಈ ರೀತಿ ಹಿಡಿದಿರುವ ಹಠವನ್ನು ಬಿಟ್ಟು ಒಂದೇ ಒಂದು ಸಾರಿ ಯೋಚಿಸಿ ನೋಡಮ್ಮ. ನಿನಗೆ ಅರ್ಥವಾಗುತ್ತದೆ ಈಗ ನಮ್ಮ ಮನೆಯ ಸ್ಥಿತಿ. ನೋಡಿ ಮಾಮ, ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಆದ್ರೆ ನನಗೆ ಹಣ ಕೊಡ್ಲಿಕ್ಕೆ ನಿಮಗೆ ಬರುವುದಿಲ್ಲ, ಆದರೆ ನಿಮಗೆ ಮನೆಯಲ್ಲಿ ಖರ್ಚು ಮಾಡುವುದಕ್ಕೆ ಹಣ ಬರುತ್ತೆ, 3 ಜನರನ್ನ ಉದ್ಧಾರ ಮಾಡಲಿಕ್ಕೆ ನಿಮಗೆ ಹಣ ಬರುತ್ತೆ. ಆದ್ರೆ ನಾನು ಕೇಳಿದ್ರೆ ಹಣವಿಲ್ಲವೇ ಇಲ್ಲ ಅಂತ ಹೇಳ್ತಾರ. ನೋಡಿ ಮಾಮ, ಅದೇನೋ ನನಗೆ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ನನಗೆ ಮಾತ್ರ 50,000 ರೂಪಾಯಿ ಹಣ ಬೇಕೇ ಬೇಕು. ಕೊಡ್ತೀರೋ ಬಿಡ್ತೀರೋ ಅದು ನನಗೆ ಯಾವುದು ಗೊತ್ತಿಲ್ಲ. ಕೋಪ ಮಾಡ್ಕೊಂಡು ಹೋದ್ಲಲ್ಲ, ಇಲ್ಲ ಸೀತಾ, ನಾನೇನು ಅಂದಿಲ್ಲ. ಅವಳಿಗೆ ಖರ್ಚು ಮಾಡುವುದಕ್ಕೆ ಅವಳಿಗೆ 50,000 ರೂಪಾಯಿ ಬೇಕಂತೆ. ಈಗ ಅಷ್ಟೊಂದು ದುಡ್ಡನ್ನು ದಿಢೀರನೆ ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಲಿ? ನೀನೇ ಹೇಳು. ಹೀಗಾಗಲೇ
ಇವರ ಮದುವೆಗೆ ನೌಕರಿಗೆ ಸಾಕಷ್ಟು ಸಾಲ ಮಾಡಿದ್ದೀನಿ. ಎಲ್ಲರೂ ಕೇಳ್ತಿದ್ದಾರೆ, ಏನ್ ಮಾಡುವುದು? ದಿಕ್ಕೇ ತೋಚದಂತಾಗಿದೆ ಸೀತಾ, ದಿಕ್ಕೇ ತೋಚದಂತಾಗಿದೆ. ಸ್ವಾಮಿ, ಈ ಸಮಯದಲ್ಲಿ ಹಣವನ್ನು ಹೇಗೆ ರೆಡಿ ಮಾಡ್ತೀರಾ? ಹೇಗೆ ಕೊಡ್ತೀರಾ? ಇರೋ ಒಡವೆಗಳೆಲ್ಲ ಅವಳ ಕೈಗೆ ಕೊಟ್ಟು, ಅದು ಅಲ್ಲದೆ ಮನೆ ಉತ್ತರ, ಹೊಲದ ಉತ್ತರ ಯಾವುದೂ ನಮ್ಮ ಹತ್ರ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಆ ಬಸವಸ್ವಾಮಿಗೆ ಬಿಟ್ಬಿಟ್ಟು ಸ್ವಾಮಿ. ಹೌದು, ಬಸವೇಶ್ವರ ನಮ್ಮ ಮನೆಯ ದೇವರು. ಸೀತಾ, ಬಾಯಿಲಿ ಹೋಗು. ಕೈ ಕಾಲು ಮುಖ ತೊಳೆದುಕೊಂಡು ಕೊನೆಯದಾಗಿ ಪೂಜೆ ಮಾಡಿ ಆಶೀರ್ವಾದ ಪಡೆಯಿತು. ಆದ್ರೆ ಸ್ವಾಮಿ, ನಿಮ್ಮ ಮಾತಿನ ಅರ್ಥ ಇದುವರೆಗೂ ಈ ನಮ್ಮ ಮನೆಗೆ ನಮಗೆಲ್ಲ ಅನ್ನದಾತರಾಗಿರುವ ಎತ್ತುವನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು, ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನನಗೆ. ಏನು ಮಾಡಲಿ, ನೀನೇ ಹೇಳು. ಬೇಡ ಸ್ವಾಮಿ, ಬೇಡ. ಇದು ನಮಗೆ ಕಷ್ಟದಲ್ಲಾಗಲಿ ಸುಖದಲ್ಲಾಗಿರೋ ಭಾಗಿ ಆಗಿರೋ ಆ ಬಸವಣ್ಣನ ಮಾರಿದ್ರೆ ನಮ್ಮ ಮನೆ ಒಳ್ಳೆದಾಗುದಿಲ್ಲ ಸ್ವಾಮಿ, ನಮ್ಮ ಮನೆ ಒಳ್ಳೆದಾಗುದಿಲ್ಲ. ಸಮಾಧಾನ ಮಾಡಿಕೊ ಸೀತಾ, ಸಮಾಧಾನ ಮಾಡಿಕೊ. ಆ ದೇವರು ಯಾರ್ಯಾರ ಹಣೆಯ ಬರದಲ್ಲಿ ಏನು ಬರೆದಿದ್ದಾನೋ ಅದು ಆ ಬ್ರಹ್ಮನಿಗೆ ಮಾತ್ರ ಗೊತ್ತು. ಹೋಗು, ಪೂಜೆ ಮಾಡಿ ಆಶೀರ್ವಾದ ಪಡೆದುಕೋ. ಇನ್ನೂ ಒಂದ್ಸಲ ವಿಚಾರ ಮಾಡಿ ನೋಡಿ. ದಿನದಂತ ನಿರ್ಧಾರ ತೆಗೆದುಕೊಳ್ಳಲು ಒಳಗೆಲ್ಲ ಮನಸ್ಸಿಗೆ ಅನಿಸ್ತಾ ಇದೆ. ನೋಡಿ, ನಮ್ಮ ಮನೆ ಮುರಿದು ಹೋಯ್ತು ಅಂದ್ರೆ ಮುಂದೆ ನಮ್ಮ ಜೀವನಕ್ಕೆ ಆಧಾರವೇನು? ಒಂದು ಕ್ಷಣ ವಿಚಾರ ಮಾಡಿ ಸ್ವಾಮಿ. ಗೊತ್ತು ನೋಡು, ಈ ಮನೆಯ ಮುರಿದರೆ ಹೇಗಾದರೂ ಬದುಕಬಹುದು. ಆದರೆ ಸೀತಾ, ಮನಸ್ಸು ಮುರಿದರೆ ಬದುಕುವುದು ತುಂಬಾ ಕಷ್ಟ ಸೀತಾ, ತುಂಬಾ ಕಷ್ಟ. ಹೋಗು, ಕೊನೆಯದಾಗಿ ಪೂಜೆ ಮಾಡಿ ಆಶೀರ್ವಾದ ಪಡೆದುಕೋ. ಹೋಗು ಸೀತಾ, ಹೋಗು. ಶಿವ, ತಂದೆ ನೀಲಕಂಠೇಶ್ವರ, ಮನೆಯಲ್ಲಿಯೇ ಹುಟ್ಟಿ ಮನೆಯಲ್ಲಿಯೇ ಬೆಳೆದು ಹಗಲು ರಾತ್ರಿ ಕಲ್ಲು ಗೂಡುಗಳನ್ನದೆ ಚಳಿ ಬಿಸಿಲು ಎನ್ನದೆ ನಮಗೆಲ್ಲ ಕುಡಿದು ಅನ್ನ ಹಾಕಿದ ಎತ್ತುಗಳೆಂದರೆ ಮನೆಯ ದೇವರಿದ್ದಂತೆ. ಈಗ ಮನೆಯ ದೇವರನ್ನೇ ಮಾರಿ ಅಯ್ಯೋ ವಿಧಿಯೇ, ಆ ದೇವರನ್ನೇ ಮಾರಿ ಮಜಾ ಮಾಡುವುದು ಎಷ್ಟೊಂದು ಸರಿ. ಎಲ್ಲ ವಿಧಿಯ ಕೈವಾಡ. ಯಾಕಣ್ಣ ತಲೆ ತಲೆಗಿಟ್ಟು ಗಾಢವಾಗಿ ಏನನ್ನು ವಿಚಾರ ಮಾಡ್ಕೊಂಡಿದ್ದೀನಿಲ್ಲ? ಅಣ್ಣ, ಏನಾಯ್ತು? ರವಿ, ಇನ್ನೂ ಏನಾಗಿಲ್ಲಪ್ಪ. ಮುಂದೆ ಏನಾಗುತ್ತದೆ ಎಂಬ ಭಯವಷ್ಟೇ ಇಲ್ಲಿ ನನಗೆ. ರವಿ, ಆ ದೇವರು ಕಷ್ಟದ ಮೇಲೆ ಕಷ್ಟ ಕೊಟ್ಟರೆ ಯಾವ ಮನುಷ್ಯ ಸಂತೋಷದಿಂದ ಇರ್ತಾನೆ? ನೀನೇ ಹೇಳು ರವಿ, ನೀನೇ ಹೇಳು. ನಿಜ ಅಣ್ಣ, ನಿನ್ನ ಮಾತು ಸತ್ಯವಿದೆ. ನ್ಯಾಯದಿಂದ ಬಾಳುವ ನೀತಿವಂತರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟು ಕೆಟ್ಟ ವಿಚಾರ ಮಾಡುತ್ತಾರೆ ಎನ್ನುವುದು ನೋಡುವುದು ದೇವರಾದ ಅವನ ಹೊತ್ತು ಗುಣ. ಆದರೆ ಕೊಟ್ಟ ಕಷ್ಟವನ್ನು ಮೆಟ್ಟಿ ನಿಲ್ಲುವುದು ಧರ್ಮವಂತರಿಗೆ ದೊಡ್ಡದಲ್ಲ ಎಂದು ಅವರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಅಣ್ಣ, ಏನಾಯ್ತೆಂದು ನನ್ನ ಮುಂದೆ ಹೇಳಣ್ಣ, ಹೇಳು. ಬೇಡಪ್ಪ, ನೋಡು ರವಿ, ವಿದ್ಯೆ ಕಲಿಯುತ್ತಿರುವ ನಿನಗೆ ಈ ಮನೆಯ ವಿಚಾರವೇಳಿ ನಿನ್ನ ತಲೆ ಕೆಡಿಸುವ ಇಷ್ಟ ನನಗೆ. ದಯವಿಟ್ಟು ಈಗ ನನ್ನನ್ನು ಏನು ಕೇಳಬೇಡ ತಮ್ಮ, ಕೇಳಬೇಡ. ಅಣ್ಣ, ಕಷ್ಟವೆಂದು ಬಂದವರಿಗೆ ಕೈ
ಪಿಶಾಚಿ ನೀಡುವ ಕರುಣಾಮಯ 18 ವರ್ಷಗಳ ಹಿಂದೆ ಹೆತ್ತವರಿಂದ ದೂರವಾಗಿ ಅನಾಥವಾಗಿ ಬಿದ್ದ ಇಪ್ಪತ್ತನೇ ಮಗನನ್ನು ತಂದು ಅಂದಿರು ಸಾಕದಿದ್ದರೆ ಎಷ್ಟು ಈ ಭೂಮಿಯ ಮೇಲೆ ಬದುಕುತ್ತಿರಲಿಲ್ಲ. ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀವೇಣ. ಹೇಳಣ್ಣ, ಏನಾಗಿದೆ ಎಂದು ಹೇಳಣ್ಣ, ಹೇಳಬೇಡಪ್ಪ, ಕೇಳಬೇಡ. ದಯವಿಟ್ಟು ಈಗ ನನ್ನನ್ನು ಏನು ಕೇಳಬೇಡ ರವಿ. ಇದರ ಮೇಲೆ ನೀನು ನನಗೆ ಒತ್ತಾಯ ಮಾಡಿದರೆ ನಿನಗೆ ನನ್ನ ಆಣೆ ಆಗಿದೆ ರವಿ. ಯಾಕಣ್ಣ ಎಲ್ಲ ಕಷ್ಟವನ್ನು ನೀನು ಒಬ್ಬನೇ ಅನುಭವಿಸಿ ಏನಂತ ಮೈ ಸುಟ್ಟುಕೊಂಡು ಸಂಬಂಧಿಯಾಗಲಿ ಬಂದ ಕಷ್ಟ ಸುಖವನ್ನು ಸಮನಾಗಿ ಹಂಚಿಕೊಳ್ಳಬೇಕನ್ನ ಅದೇ ಮಾನವರಾದ ನಮ್ಮ ಧರ್ಮವನ್ನ ನೋಡಲಿ. ಕೆಲವೊಂದು ವಿಷಯವನ್ನು ಹೇಳದೇ ಇರುವುದು ಬಹಳ ಒಳ್ಳೆಯದಪ್ಪ. ನೋಡು, ಹೇಳುವ ಸಮಯ ಬಂದಾಗ ಎಲ್ಲವನ್ನು ನಾನೇ ನಿನ್ನ ಮುಂದೆ ಹೇಳಿಬಿಡ್ತೀನಿ. ಆಯ್ತಿಲ್ಲಪ್ಪ, ಹೋಗು. ಕಾಲೇಜಿನಿಂದ ಹಸಿದು ಬಂದಿರುವಿ, ಒಳಗೆ ಹೋಗಿ ಊಟ ಮಾಡು. ಸೀತಾ, ಸೀತಾ, ನೋಡು, ಮೊನ್ನೆ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ಹೋಗಬೇಕಿದ್ದಲ್ಲ, ನಡೆ ಹೋಗೋಣ. ಹೋಗಪ್ಪ, ಮೊದಲು ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡಿ, ನಾವು ಆಮೇಲೆ ಆಸ್ಪತ್ರೆಗೆ ಹೋಗಿ ಬರ್ತೀವಿ. ಸರಿ. ಹೌದು, ಮೊದಲು ನೀನು ಊಟ ಮಾಡು ರವಿ. ಬನ್ರಿ. ಸೀತಾ, ಬಾಯಿ, ನಾವು ಎತ್ತುಗಳನ್ನು ಮಾಡೋ ವಿಷಯ ರವಿಗೆ ಗೊತ್ತಾಗಬೇಕು. ಬಾ, ನಡೆಯಬೇಕು. ಇವತ್ತು ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಇದೇ ಒಳ್ಳೆಯ ಸಮಯ. ರವಿ ಅಂತೂ ಮನೆಯಲ್ಲಿ ಇರಬೇಕು. ಹೌದು, ಹೀಗಾದ್ರೂ ಮಾಡಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲೇಬೇಕು. ಹೌದು, ರವಿ ಮನೆಯಲ್ಲಿ ಇದ್ದಾನೆ. ಕರೆದ್ರಾಯ್ತು. ರವಿ, ಏ ರವಿ, ರವಿ, ಏನು ಕರೆದ್ರ? ಹಾ, ನಿನ್ನೆ ಕರೆದಿದ್ದು. ಏನು ವಿಷಯ? ರವಿ, ಇವತ್ತು ಮನೆಯಲ್ಲಿ ಯಾರೂ ಇಲ್ಲ. ಮನೆಯಲ್ಲಿ ಈಗ ನಾವಿಬ್ಬರೇ ಇದ್ದೇವೆ. ನೋಡು, ನಾನು ನಿನ್ನನ್ನು ಒಂದು ಮಾತು ಕೇಳಬೇಕೆಂದಿರುವೆ, ಅದನ್ನು ಹೇಳ್ಕೊಡ್ತೀಯಾ? ಹೇಳಿದ್ದೆ, ಏನದು? ಹಾಗಾದ್ರೆ ನೀನು ಸ್ವಲ್ಪ ಕಣ್ಣು ಮುಚ್ಚು. ಏನು? ಕಣ್ಣು ಮುಚ್ಚಿ ನಿಲ್ಲಬೇಕೆ? ಯಾಕ? ನಾನು ಹೇಳುತ್ತೀನಿ, ನೀನಿಲ್ಲು. ಸರಿ. I love you, ರವಿ. I love you. ರವಿ, ನನಗೆ ನೀನು ಬೇಕು ರವಿ, ನನಗೆ ನೀನು ಬೇಕು. ನೀನು ಬಿಟ್ಟಿಲ್ಲ ನನಗೆ ಸಾಧ್ಯವಿಲ್ಲ. I love you. ಅತ್ತಿಗೆ, ನೀವು ಇಷ್ಟೊಂದು ಕೆಟ್ಟವರೆಂದು ನಾನು ತಿಳಿದಿರಲಿಲ್ಲ. ಅತ್ತಿಗೆ, ಅಣ್ಣನ ಹೆಂಡತಿ ಎಂದರೆ ಹಡಿದ ತಾಯಿಗೆ ಸಮಾನ. ನೀವು ಈ ರೀತಿ ಬಯಸೋದು ತಪ್ಪು. ಅತ್ತಿಗೆ, ತಪ್ಪು. ತಪ್ಪು ಸರಿಯಾದ ನನಗೆ ಬೇಕಾಗಿಲ್ಲ ರವಿ. ಅಂದು ನೀನು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೆ. ನೋಡು, ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನನಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ರವಿ. ನಾನು ಪಟ್ಟಿದ್ದ ವಸ್ತು ಯಾವುದಕ್ಕೂ ನಾನು ಬೇಡ ಅಂತ ಅಂದಿಲ್ಲ. ಆದ್ರೆ ನನಗೆ ಬೇಕಾದಂತ ವಸ್ತು ನಾನು ಪಡೆಯದೆ ಬಿಟ್ಟವಳಲ್ಲ ರವಿ, ಪಡೆಯದೆ ಬಿಟ್ಟವಳಲ್ಲ. ಬಾ ರವಿ, ನನ್ನ ಆಸೆನೇ ಅತ್ತಿಗೆ, ಬೇಡ ಅತ್ತಿಗೆ. ಅಣ್ಣನ ಎಡೆ ಉಣ್ಣುವ ನೀಚ ಬುದ್ಧಿ ನನಗಿಲ್ಲ. ನಿಮಗೆ ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅತ್ತಿಗೆ. ದಯವಿಟ್ಟು ಈ ಕೆಟ್ಟ ವಿಚಾರವನ್ನು ಬಿಟ್ಟು ಬಿಡಿ ಅತ್ತಿಗೆ. ರವಿ,
ನೀ ಏನಾದ್ರೂ ನನ್ನ ಮಾತಿಗೆ ಒಪ್ಪದಿದ್ರೆ ನಿಮ್ಮಣ್ಣ ಬಂದ ಮೇಲೆ ನೀನೇ ನನ್ನನ್ನು ಬಲಾತ್ಕಾರಕ್ಕೆ ಪ್ರಯತ್ನ ಪಟ್ಟನೆಂದು ಸುಳ್ಳು ಹೇಳಿ ನಿನ್ನ ಮರ್ಯಾದೆ ತೆಗೆದು ಬಿಡ್ತೇನೆ. ಹುಷಾರ್. ಥು, ನೀನು ಒಂದು ಹೆಣ್ಣ, ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ನಿನ್ನ ಏಕೆ ಬೇಕು? ಮದುವೆ, ಮಕ್ಕಳು, ಸಂಸಾರ. ಎಲ್ಲಿಯಾದರೂ ಬೀದಿಯಲ್ಲಿ ವ್ಯಭಿಚಾರ ಮಾಡಲು ಹೋಗು. ರವಿ ನಿಂತ್ಕೋ, ರವಿ ನಿಂತ್ಕೋ. ನಾನು ಮಾಡಿದ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ ಬಿಡು ರವಿ. ತಪ್ಪಾಯ್ತು ರವಿ, ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋ. ಅದ್ಕೆ ಬೇಡಮ್ಮ, ಬೇಡ. ತಾಯಿ ಯಾವತ್ತಿದ್ರು ಮಗನ ಕಾಲಿಗೆ ಬೀಳಬಾರದು. ನೋಡಿ, ನೀವು ಮಾಡಿದ್ದು ತಪ್ಪಂತ ಈಗ ಬರ್ತಾ ಇತ್ತಲ್ಲ, ಅಷ್ಟೇ ನನಗೆ ಸಾಕು. ಅದಕ್ಕೆ ಈ ವಿಷಯನ್ನು ನಾನು ಯಾರ ಮುಂದೆ ಹೇಳೋದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಮನಸ್ಸಿಗೆ ಹಚ್ಕೋಬೇಡಿ, ಆಯ್ತಾ? ಆಯ್ತಪ್ಪ, ಇನ್ನು ಮುಂದೆ ನೀನು ನನ್ನ ಮಗನಂತೆ ಹೇಳು. ನನ್ನನ್ನು ಕ್ಷಮಿಸಿ ಬಿಡು ರವಿ, ಕ್ಷಮಿಸಿ ಬಿಡು. ಸರಿ, ಅದಕ್ಕೆ ಒಂದ್ಸಲ ಹೇಳಿದನಲ್ಲ, ಆಯ್ತು, ನಾನು ಕ್ಷಮಿಸಿದ್ದೇನೆ. ನಾನು ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ಅದಕ್ಕೆ ಆಯ್ತು ರವಿ, ಹೋಗಿ ಬಾ. ಹೋಗು ರವಿ, ಹೋಗು. ಲೇ ರವಿ, ಇವತ್ತು ನೀ ನನ್ನನ್ನು ಕೆಣಕಿದೆಯಲ್ಲ, ನಾನು ಒಲಿದರೆ ನಾರಿ, ಉಳಿದರೆ ಮಹಾಮಾರಿ. ಇನ್ನೊಮ್ಮೆ ಸಮಯ ಸಿಕ್ಕಾಗ ನಾನು ನಿನ್ನನ್ನು ನೋಡ್ಕೊತೀನಿ. ನಿಲ್ಲು ಕಣೆ, ಏನೇ ಕರೆದ್ರು ಹಾಗೆ ಸುಮ್ಮನೆ ಹೋಗ್ತಾ ಇದ್ದಲ್ಲ. ಯಾಕೆ ಇಚ್ಛನ ನನ್ನ ಮೇಲೆ ಕೋಪನ? ಅಲ್ರಿ, ನಿಮಗೆ ಕುಡಿಯೋದು ದುಡಿಯೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ನೋಡ್ರಿ ನಿಮಗೆ. ಅಲ್ಲಿ ನೋಡ್ರಿ, ಎಲ್ಲರೂ ಎಷ್ಟೊಂದು ಸಂತೋಷದಿಂದ ಇದ್ದಾರೆ. ಅವ್ರ ತರ ನಾವಿರ್ಬಾರ್ದ್ರಿ. ಅಲ್ಲಿ ನೋಡ್ರಿ, ಎಷ್ಟು ಸಂತೋಷ ಇದ್ದಾರೆ. ನಮಗೂ ಒಂದು ಕಾರು, ಬಂಗ್ಲೆ ಏನಾದ್ರೂ ಬೇಡವೇ? ಬರೀ ನಿಮಗೆ ಅಣ್ಣ ಅತ್ತಿಗೆ ಅಂತ, ಅಣ್ಣ ತಮ್ಮ ಅತ್ತಿಗೆ ಅಂತ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರ. ನೋಡಿ, ನೀವು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಮುಂದೆ ನಮ್ಮ ಸಂಸಾರ ಬೀದಿಗೆ ಬರಬೇಕಾಗುತ್ತದೆ. ಹುಷಾರ್. ಹೌದಾ? ಹಾಗಾದ್ರೆ ನಾ ಏನು ಮಾಡಬೇಕು? ನೀ ಅದನ್ನ ಹೇಳಿದ್ರೆ ನೀ ಹೆಂಗೆ ಹೇಳ್ತೀವಿ ನಾ ಹಂಗೆ ಮಾಡ್ದೆ. ಏನಂತೆ? ನೋಡಿ, ಮೊದಲು ಈ ಮನೆಯಿಂದ ನಿಮ್ಮ ಅಣ್ಣ ಅತ್ತಿಗೆಯನ್ನು ಹೊರಗೆ ಹಾಕ್ಬೇಕು. ಆಮೇಲೆ ಎಲ್ಲರೂ ಹೋಗ್ತಾರಲ್ಲ, ಈ ಮನೆಯಲ್ಲಿ ನೀವೇ ರಾಜ, ನಾನೇ ರಾಣಿಯಾಗಿರೋದಕ್ಕೆ ಸಾಧ್ಯ. ಅಲ್ಲ ಕಣೆ, ನೀ ಹೇಳುವುದೇನೋ ಸರಿ ಚೆನ್ನ. ಪಾಪ ಸುಮ್ಮನೆ ಅವ್ರನ್ನ ಯಾಕೆ ಕಳ್ಸೋದು ಮನೆಯಿಂದ? ನೀನೇ ಹೇಳು. ಹಾಗಾದ್ರೆ ನೀವು ಅವರನ್ನ ಹೊರಗೆ ಹಾಕುವುದಿಲ್ಲ ಅಂದ್ರೆ ಬೇಕ್ರಿ? ನಿಮ್ಮ ಅಣ್ಣ ಅತ್ತಿಗೆ ಊರು ತುಂಬಾ ಸಾಲ ಮಾಡಿಕೊಂಡು ನಿಮ್ಮ ತಲೆ ಮೇಲೆ ಹೊರಿಸಿ ನಿಲ್ಲುತ್ತಾರೆ. ಅವಾಗ ನಮಗೆ ಆಗ್ಬೇಕ್ರಿ ಸಂಸಾರ? ಮಕ್ಕಳು ಮರಿ ಯಾಕ್ಬೇಕ್ರಿ ನಮಗೆ? ಬೇಡ ಬಿಡ್ರಿ. ಬೇಕ, ಎಲ್ಲ ಬೇಕು. ಮಕ್ಕಳು ಬೇಕು, ಮರಿನೂ ಬೇಕು. ಅದಕ್ಕೆ ಬಾ ಅಂತ ಹೇಳೋದು. ಮತ್ತೆ ನಾನು ಹೇಳಿದಾಗೆ ನೀವು ಕೇಳ್ತಿರಿಲ್ಲ. ನೀ ಹೇಳಂಗೆ ಕೇಳ್ತೀನಿ. ಬಾ ಚೆನ್ನಾಗಿ ಬನ್ನಿ. ಸಂಜೆಯ ಹಿತವ
ಕಡಲ ಆಸೆ ಕಡಲ ಮೋಡ ಸೇರುವ ಆಸೆ ನದಿಯು ಕಡಲ ಕೂಡುವ ಆಸೆ ಕಡಲ ಮೋಡ ಸೇರುವ ಆಸೆ ಯೋಗಗಿರಿಯ ಚುಂಬಿಸುವ ಆಸೆ ದುರ್ದಿ ಮಗುವ ಹೀರುವ ಆಸೆ ದುರ್ದಿ ಮಗುವ ಹೀರುವ ಆಸೆ ದುರ್ದಿ ಮಗುವ ಹೀರುವ ಆಸೆ ಬಾಬಾರೆ ಬಾ ಪ್ರಿಯತಮೆ ಬಾಬಾರೆ ಬಾ ಪ್ರಿಯತಮೆ ಬಾಬಾರೆ ಬಾ ಪ್ರಿಯತಮೆ ಬಾಬಾರೆ ಬಾ ಪ್ರಿಯತಮೆ ಹಸಿದ ಹುಲಿದ ಬಾಯಿಂದ ಪಾರಾಗಿ ಹೋಗಬಹುದು. ಆದರೆ ಈ ಅಂಗಗಳಲ್ಲಿ ವಿಷ ತುಂಬಿದ ವಿರಾಟನ ಕೈಗೆ ಸಿಕ್ಕ ವಿಜಯ್ ಕಚ್ಚ ಬೆಂಕಿಯಾಗಿ ಬೆಂಕಿ ಬೆಂಕಿ ಅಳಲೇಬೇಕು. ಒಂದು ಕಾಲದಲ್ಲಿ ತ್ಯಾಗಿಯಾಗಿದ್ದ ವಿಜಯ್ ಇನ್ನು ಕೆಲವೇ ದಿನಗಳಲ್ಲಿ ಬೀದಿ ಭಿಕಾರಿಯಾಗಿ ಅನಾಥ ಎನವಾಗುವುದರಲ್ಲಿ ಸಂಶಯವೇ ಇಲ್ಲ. ಬಣ್ಣದ ಚಿಟ್ಟಿಯಂತೆ ಪುಟ್ಯವನ್ನು ಹಾರಾಡುತ್ತ ಬರುವ ಈ ಜಿಂಕೆ ಬಲಿ ಅವರು ಅಯ್ಯೋ ಯಾರೋ ಇಲ್ಲೇ ನಿಂತಾರೆ ಸ್ವಲ್ಪ ಸೈಡಿಗೆ ರೋದ್ರಾತ ಸರ್. ನಿಲ್ಲೇ ಒಳಪಿದ ವಯ್ಯಾರಿ, ಯಾಕೆ ಇಷ್ಟೊಂದು ಅವಸರ? ತಡೆದರೆ ನವಿಲಂತೆ, ಕೂಗಿದರೆ ಕೋಗಿಲಿಯಂತೆ.
ನಿನ್ನ ಕಣ್ಣುಗಳು ಜಿಂಕೆಯ ಮರಿಯಂತೆ. ಆಹಾ, ಏನು ನಿನ್ನ ಯೌವನ, ಏನು ನಿನ್ನ ಮೈ ಬಾಟ, ಸೊಬಗಿನ ಸಿಂಗಾರ. ಲೇ ಬಿಡಿ, ನಿನ್ನ ಹೆಸರೇನು? ಓಯ್, ಸಿಕ್ಕ ಹೆಣ್ಣು ಮಕ್ಕಳ ದಾರಿಯಾಗಿ ಈ ತರ ಹೋಗು ಮುಂದೆ ನಿನ್ನ ಹೆಸರೇನಂತ ಮೈ ಮೇಲೆ ಕರೆದು ಮಾತಾಡಕತ್ತಿಲ್ಲ. ನಾ ಆಚೆ ಬರ್ದಲ್ಲೇನೋ ನೀನು ಹೇಳ್ತಿದ್ದೆ. ನಿನ್ನಂತ ಸುಂದರ ಹೆಣ್ಣಿನ ವರ್ಣನೆ ಮಾಡಲು ನಾಚಿಕೆ ಏಕೆ? ಲೇ ಹುಡುಗಿ, ನಿನ್ನ ಮೇಲೆ ಆಸಕ್ತಿ ಕರೆಯುತ್ತಿದ್ದೇನೆ. ಬಾರೆ, ಬಂದು ನನ್ನ ಮನಸ್ಸನ್ನು ಸಂತೋಷಪಡಿಸು. ಲೋ ಸಾವುಕಾರ, ಈ ಕರೆದ ತಕ್ಷಣ ಓಡ ಬಂದನ್ನ ಸಂತೋಷ ಪಡ್ಸಕ ನಾ ಏನು ಹಾಕರದ ಹೆಣ್ಣ ಅಲ್ಲ, ಪಕ್ಕ ಪಕ್ಕ ಗರ್ತಿ ಹೆಣ್ಣದಿನ. ಪಕ್ಕ ಹೆಣ್ಣದಿನ ತಿಳ್ಕೊ, ಪಕ್ಕ ಯೋರಿ ಹೆಣ್ಣದಿನ. ಲೇ ಬಿಕ್ಕದ ಹೆಣ್ಣೆ, ನಿನ್ನಂತ ಬಂದ ರಂಗನೆ ಎಲ್ಲ ಬೆಲೆ ಕೊಡುವ ಗಂಡು ನಾನಲ್ಲ. ಬೇಡ ಅಂತ ಹೇಳಿದ್ರೆ ಈ 10 ನಿಮಿಷದಲ್ಲಿ ಸತ್ತು ಹೋಗೋದಿಲ್ಲ. ಸುಮ್ಮನೆ ಬಾ. ಓಯ್, ದುರ್ನಾಥ ಮಗನ, ಒಂದು ಹೆಣ್ಣಿನ ಮುಟ್ಟೆ ತೀರ್ಥ ಸನ್ಯಕ್ಕೆ ಏನಾದ್ರು ಬಂದ್ರ ನಾ ಕಡ್ದು ಚೆಲ್ಬೇಕಾಗತ್ತ. ಅಷ್ಟ ಅಲ್ಲ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಲೇ ರಾಣಿ, ಇನ್ನು ಈಗ 500 ರೂಪಾಯಿ ಕೊಡುವಲ್ಲಿ 5,000 ರೂಪಾಯಿ ಕೊಟ್ಟರೆ ಎಂತೆಂತ ಸಾಧು ಶಿವಮಣಿಗಳು ಬಂದು ಸೆಣಗು ಹಾಕ್ತಾರೆ ಈಗಿನ ಕಾಲದಲ್ಲಿ. ಅಂದ ಮೇಲೆ ನೀವ್ಯಾವ ಲೆಕ್ಕ? ಏ ಸಾವುಕಾರ, ಮುಚ್ಚಿಕೊಂಡು ನಿಂದ್ರು ಸಾವುಕಾರ ನಿನ್ನ ಬಾಯಿನ. ಅಲ್ಲ, ಎಲ್ಲ ಹೆಣ್ಣು ಮಕ್ಕಳು ಜನ ಮುಂದೆ ಈ ತರ ಹೆಚ್ಚಾಗಿ ಮಾತಾಡ್ತೀಯಲ್ಲ, ನೀನು ಹೆತ್ತವಳೊಬ್ಬ ಹೆಣ್ಣನ್ನು ಮಾತ್ರ ಮರಿಬೇಡ. ಈ ರೀತಿ ಹೆಣ್ಣಾಗಿ ಕೇಳಾಕೊಂಡ ಜನ್ಮ ತಿಳ್ಕೋರ ನಾಚಿಕೆಟ್ಟ ಸಾವುಕಾರ. ನಿನ್ನ ಹೆತ್ತವಳು ನಿನಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣು, ಅದನ್ನ ಮಾತ್ರ ಮರಿಬೇಡ. ನೀನು ಹೇಳುವುದು ನಿಜ ಸುಂದರಿ, ಆದರೆ ನೀನು ತಾಯಿಯಲ್ಲ, ಕೊಪ್ಪಿದ ಕುರಿ. ಅದಕ್ಕಾಗಿ ಆಸೆ ಪಟ್ಟು ನಿನ್ನ ಔಷಧವನ್ನು ತಿನ್ನಲು ಭೇಟಿಯಾಡ್ತಿದ್ದಾರೆ ವಿರಾಟ. ಪಾಪಿಗಳ, ನಿಮ್ಮ ಪಾಪದ ಕೂಡ ತುಂಬಿದೆ. ಅದಕ್ಕೆ ಈ ರೀತಿ ಹೆಣ್ಣು ಮಕ್ಕಳು ಯಾರ್ಕೊತ ಬರ್ತೀರೋ ಜನ್ಮಕ್ಕೆ ನಾಚಿ ಬರ ಸಣ್ಣ ಮಕ್ಕಳ. ಲೇ ಸತ್ತಿರ ಹೆಣ್ಣೆ, ಬಾಯ್ ಬಿಟ್ಟರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಡುತ್ತೇನೆ. ಈ ಊರಿನಲ್ಲಿ ನಮ್ಮಿಬ್ಬರ ಹೆಸರು ಕೇಳ್ತಾರೆ, ಕೇಳಿದ್ರೆ ಸಾಕು ಈ ಊರು ಜನ ಕಟ 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 ನಡುಗುತ್ತಾರೆ. ಎಚ್ಚೆತ್ತಿ ಒಂದು ಹೆಣ್ಣು, ಎಷ್ಟೊಂದು ಕೋಪು ನಿನಗೆ. ಇವಳ ಹುಟ್ಟಿರುವ ಸೀರೆಯನ್ನು ಬೆಚ್ಚಿ ಮಾಡು, ಈ ಊರ ಜನರು ಹಾಗೆ ಮಾಡಿ ಇವಳನ್ನು. ಒಂದು ಹೆಣ್ಣು ಸಿಕ್ಕಂತ ಬಾಯಿ ಬಂದಂಗ ಬೇರೆ ಅಡಿಗೆ ಈ ಸಲ ಮಕ್ಳು ಕರೆಕತ್ತ ನಾಚೆ ಬರ್ತಾರೆ ನಿಮ್ ಜನ್ಮಕ್ಕ. ಪಾಪಿ ನನ್ನ ಮಕ್ಕಳ. ಲೇರಾಣಿ, ನಾವು ಗಂಡಸರೋ ಚಂಡರೋ ಈಗ ತೋರಿಸುತ್ತೇವೆ. ನಡು ಬೆಳೆದಿ ಹೆಣ್ಣಿನ ನಡು ಬಿದ್ದಾಗ ಇಬ್ರು ಗಂಡಸೂರಾರ ಹೌದಲ್ಲ ಅಂತಾನೆ. ಹೊರಟು ಹೋಗಲಿಲ್ಲ. ಅಲ್ರಿ ಗೌಡ್ರೆ, ಇಷ್ಟು ಸಿಂಪಲ್ ಮ್ಯಾಟ್ರ್ ಎಷ್ಟು ದೊಡ್ಡದಾಗಿ ತಗೊಂಡ್ರಿ. ಈಗೇನ ಇವ್ ನಿಮಗ್ ಬೇಕೋದಿಲ್ಲ, ನೀವಿಬ್ರು ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ನಿಂದರಿ, ನಾ ರೆಡಿ ಮಾಡ್ತೇನೆ. ಬಂದಿಲ್ಲ ನಿಮ್ಮ ಏನ್ ಸೋಗ್ತಾರಂತಾನೆ. ಹೇಳ್ತಾನೆ. ಓ ಹಂಗ ಸರಿ 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 ಏನೋ ಮಾಡ್ತೀನಿ. ಏನ್ ಹೇಳಿದೆ ಅವಳಿಗೆ? ಏನ್ ಹೇಳ್ರಿ, ನೀವ್ ಎಂತ ಶ್ರೀಮಂತ್ರಿ, ನೀವಿಬ್ರು ಕೆಪಾಸಿಟಿ ಏನಂತ ಹೇಳಿದ ರೊಕ್ಕ ತಂದಾಗ ಪಟಕ್ಕನ ಒಪ್ಕೊಂಡ ಬಿಟ್ಲ ನೋಡ್ರಿ, ಒಪ್ಕೊಂಡ ಬಿಟ್ಲ. ಹಾಗಾದರೆ ಇವಳನ್ನು ಇಲ್ಲಿಯೇ ಬಿಟ್ಟು ನೀನು ಹೊರಟು ಹೋಗು. ಈಗ ಬ್ಯಾಟ್ರಿ, ಅದಕ್ಕೂ ಒಂದು ಟೈಮ್ ಅಂತ ಇರ್ತೈತಿ. ರಾತ್ರಿ ಕತ್ಲಾದ ಮ್ಯಾಲ ಕರ್ಕೊಂಡ್ ಬರ್ತಾನೆ, ನೀವ್ ಇದ್ದಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಈಗ ಬೇಕಂದ್ರ
ಬ್ರೇಕ್ ಡಾನ್ಸ್ ಮಾಡಿ ಮೈ ಮಾಟ ತೋರಿಸ್ತಾಳ. ಏನಂದ್ರಿ? ಆದರೆ ಹೇಳೋವಳಿಗೆ ರಾಣಿ ನಾನು ಮಾತ್ರ ರೆಡಿ, ಐ ಎಮ್ ರೆಡಿ, ಕಮಾನ್ ಕಮಾನ್ ಕಮಾನ್. ರಾತ್ರಿ ತಪ್ಪದೆ ಕಳೆದುಕೊಂಡು ಬರಬೇಕಾಗುತ್ತೆ. ಗೊತ್ತೈತ್ರಿ, ಗೊತ್ತೈತಿ. ರಾಣಿ, ನಾ ಹೇಳಿದ್ದೆಲ್ಲ ನೆನಪಿದೆ ತಾನೇ? ಏನು ಎಲ್ಲರೂ ಏನು ಬಿಟ್ಕೊಂಡಿಲ್ಲ ಈಗ. ನಾಳೆ ಆಯ್ತಲ್ರಿ ಹಬ್ಬ. ಆದ್ರ ಜಗತ್ತಿನವನೇ ಐತಂತ ಅನ್ಕೊಂಡಿದ್ವಿ ಬಿಡು. ಜಗತ್ತ ಹಿಂಗ ನಮ್ಮಪ್ಪ ಹೆಣ್ಣು ಮಕ್ಕಳು ಕಂಡ್ರೆ ಕಬ್ಬರ ಬಂದ ಬಿಡ್ತಾವ. ಜಗತ್ತ ಹೆಂಗೈತೆ, ಏನ್ ಮಾಡಕ್ ಆಗುದಿಲ್ಲ. ಮತ್ತ ನನ್ಗೂ ಸ್ವಲ್ಪ ಏನಾರ ನಿಂದು ಚಲೋ ಆತ. ಹುಡುಗಿ ನಿನಗೆ ಪೂರ ಬಂದಿ ನಮ್ಮ ಊರಾಗ ಬೀಜ ಹಾಡ ಹಚ್ಚಿ ಮಂಡ್ಯಾಗ
ಮಾಡಿದ ಸಾಲ ತೀರಿಸಬೇಕೆಂದರೆ ನಾನು ದೂರ ಪಟ್ಟಣಕ್ಕೆ ಹೋಗಲೇಬೇಕು. ಯಾಕೆಂದರೆ ಈ ನಾ ಹುಟ್ಟಿದ ಊರಲ್ಲಿ ದುಡಿಮೆ ಮಾಡುವುದು ಊಟಕ್ಕೆ ಸಾಲದು. ಅಂಥದರಲ್ಲಿ ಸಾಲ ಹರಿಯುವುದು ತುಂಬ ಕಷ್ಟ ಇದೆ. ನಾನು ಊರು ಬಿಟ್ಟು ಹೋಗುತ್ತೇನೆ.